ಕರ್ನಾಟಕ ರಾಜ್ಯದ ಅತ್ಯಂತ ಉತ್ಕೃಷ್ಟ ಮತ್ತು ಹೆಮ್ಮೆ ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತವೆ ಮತ್ತು ಕನ್ನಡಿಗರಿಗೆ ಅಪಮಾನ ಮಾಡ್ತವೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತರ ಅವಿಭಾಜ್ಯ ಒಂದು ಕಸವಾಗಿದೆ, ಅದೇ ರೀತಿ ಹೈನುಗಾರಿಕೆ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾರೆ. ಇವತ್ತು ಅದು ಒಂದು ರೀತಿ ಉದ್ಯಮ ಆಗಿದೆ ಹೈನುಗಾರಿಕೆ. ನಮ್ಮ ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಲ್ಲಿ ಆ ಸ್ಟೋರ್ ಮಳಿಗೆಗಳನ್ನು ಪ್ರಾರಂಭ ಮಾಡ್ತಾರೆ. ನಮ್ಮದು ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆಯೋದಂಗೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲ ಒಂದು ಕಡೆ ಒಳ ಒಪ್ಪಂದದಿಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. 23 ಲಕ್ಷ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಇವತ್ತೊಂದು ರೀತಿ ಬಿಕಾರಿಯಾಗಿದೆ. ರಾಜ್ಯ ಸರ್ಕಾರ ಬಿಕಾರಿಯಾಗಿದೆ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಇವರಿಗೆ ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗ್ತಲ್ಲ. ಪಾಪ ವಯೋವೃದ್ಧರಿಗೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಭಾಷಾಶನವನ್ನು 1200, 600 ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ತಲ್ಲ. ಆ ಬಡವರಿಗೆ ಭಾಷಾಶನ ಕೊಡಬೇಕಂತ ನಮ್ಮ ಸರ್ಕಾರ ಮಾಡಿದೆ. ಈ ಯೋಗ್ಯತೆಗೆ ಇದು ಬಿಕಾರಿ ಸರ್ಕಾರ ಆಗಿದೆ. ಹಾಗಾಗಿ ಇವ್ರಿಗೆ ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ. ಎಲ್ಲ ಒಂದು ಕಡೆ ಅನಧಿಕೃತ ಅಂತ ಹೇಳ್ತಾರೆ. ಆಯಿತು, 2 ವರ್ಷ ಆಯ್ತಲ್ಲ. ಇನ್ನು 2013 ನೀವೇನಿರ್ತಾರೆ ಕಾಂಗ್ರೆಸ್ ಸರ್ಕಾರ, ಅವತ್ತಾಕಡೆ ಅನಧಿಕೃತ ಅಂತ ಹೇಳಿಲ್ಲ. ಇವತ್ತು ಹೊಂದಾಣಿಕೆಗಳಿಗೆ ಹಣ ಕೊಡೋಕ್ಕಾಗ್ತಲ್ಲ. ಇದುವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ, ಇವರಿಗೆ ಬಿಡುಗಡೆ ಆಗಿಲ್ಲ. ಮತ್ತು ಏನು ವಿದ್ಯುತ್ತಿನ ದರವನ್ನು ಜಾಸ್ತಿ ಮಾಡಿದೆ, ಯೂನಿಟ್ಗೆ ದರವನ್ನು ಜಾಸ್ತಿ ಮಾಡಿದೆ. ಸರ್ಕಾರಕ್ಕೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗ್ತಲ್ಲ. ಎಲ್ಲ ಒಂದು ಕಡೆ ಪೋಷಕರನ್ನ ಮಕ್ಕಳು ಸಾಕಲ್ಲ. ಅವರಿಗೆ ಔಷಧಿ ಅಥವಾ ಸ್ವತಂತ್ರ ಬದುಕುವುದಕ್ಕೆ ನಮ್ಮ ಸರ್ಕಾರ ಮಾರ್ಷಾಸನನ್ನು ಕೊಟ್ಟಿದ್ವಿ. ಅದನ್ನು ತಡೆಯತಕ್ಕಂಥ ಪ್ರಯತ್ನ ಈ ಸರ್ಕಾರ ಜನೌಷಧಿ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರ ರದ್ದು ಮಾಡಿದೆ. ಮತ್ತು ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಬಾಂಡ್ ಕೊಡಿದ್ರು. ಆ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹಣ ಕೊಡೋಕ್ಕಾಗ್ತಲ್ಲ. ಇವತ್ತು ನನಗೆ ಗಂಟೆಪುರದ ಒಬ್ಬ ಮಹಿಳೆ ಕರೆ ಮಾಡಿದ್ರು, ಬಂಜಾರ ಸಮಾಜದ ಮಹಿಳೆ. ಭಾಗ್ಯಲಕ್ಷ್ಮಿ ಬಾಂಡ್ ವಾಪಸ್ ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಿ. ಕೊಡಬೇಡಮ್ಮ, ನಾನು ಬರ್ತೀನಿ, ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳಿ. ಭಾಗ್ಯಲಕ್ಷ್ಮಿ ಕೊಡೋಕೆ ಹಣ ಇವ್ರಿಗೆ. ಆ ಭಾಗ್ಯಲಕ್ಷ್ಮಿ 18 ವರ್ಷ, ಆ ಮಗು 18 ವರ್ಷ ಬಂದಮೇಲೆ ಅವಳಿಗೆ ಉಚಿತವಾಗಿ ಶಿಕ್ಷಣ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಾಗ SLC-ವರೆಗೂ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕಂತ ಅದರಲ್ಲಿ ನಿಯಮ ಇತ್ತು. 18 ವರ್ಷ ತುಂಬಿದರೆ 1 ಲಕ್ಷ ರೂಪಾಯಿ ಬರ್ತದೆ ಅವಳಿಗೆ. ಬಡವರ ಮನೆಯಲ್ಲಿ ಹೆಣ್ಣುಟ್ಟಿ ಶಾಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಯಡಿಯೂರಪ್ಪನವರು ಬಡವರ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಕೊಟ್ಟರು. ಮಕ್ಕಳು ಸ್ಕೂಲಿಗೆ ಹೋಗ್ತಾಯಿಲ್ಲ, ಗ್ರಾಮೀಣ ಪ್ರದೇಶ ಮಕ್ಕಳು, ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಬೈಸ್ಕಲ್ ಕೊಟ್ಟರು. ಆ ಬೈಸ್ಕಲ್ ಯೋಜನೆ ನಿಲ್ಲಿಸಿದೆ. 6,000 ರೂಪಾಯಿ ಕೊಟ್ಟರೆ ಯಡಿಯೂರಪ್ಪನ ಹೆಚ್ಚುವರಿ 4,000 ಕೊಟ್ಟರು. ಅದನ್ನು ನಿಲ್ಲಿಸಿದೆ ಸರ್ಕಾರ. ಮತ್ತು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅದನ್ನು ನಿಲ್ಲಿಸಿದೆ. ಈ ಸರ್ಕಾರ ದರೋಡೆ ಸರ್ಕಾರ, ಲೂಟಿ ಸರ್ಕಾರ ಮತ್ತು ಇವತ್ತೇನು 10 ಸರಣಿ ಹತ್ಯೆಗಳ ಸರ್ಕಾರ. ಇದು ಬಾಕಿ ಅಂತ ಹೇಳಿ ಇಚ್ಛೆಪಡ್ತೀವಿ. ಉಪಮುಖ್ಯಮಂತ್ರಿ ಗೃಹ ಸಚಿವ ರಾಜೀನಾಮೆ ಕೊಡಲೇಬೇಕು. ನಾವೆಲ್ಲ ತರಾತುರಿಯಲ್ಲಿ ಆಟಗಾರನ ಕರೆಸಿ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಏನು ಹೇಳಿತ್ತು. 11 ಜನರು ಸಾವಿನ ಮೇಲೆ ಸಂಭ್ರಮಾಚರಣೆ ಮಾಡಿ ಮುತ್ತಿಟ್ಟಲ್ಲ. ಇದು ನಿಮಗೆ ಪಾಪ ಅನಿಸಲ್ವಾ? ರಾಜೀನಾಮೆ ಕೊಡಲೇಬೇಕು. ಮುಂಬೈಗಳಲ್ಲಿ 60 ಕೋಟಿ ಜನ 45 ದಿವಸದಲ್ಲಿ ಅಲ್ಲೇನು ವ್ಯತ್ಯಾಸಗಳಂತ. ಇಲ್ಲಿ ಪೊಲೀಸ್ ಭದ್ರತೆ ಇಲ್ಲ, ಆಂಬುಲೆನ್ಸ್ಗಳಿಲ್ಲ, ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಹಾಗಾಗಿ ರಾಜೀನಾಮೆ ಕೊಡಲೇಬೇಕು.
ಭಾರತೀಯ ಜನತಾ ಪಾರ್ಟಿ ಡಿಮ್ಯಾಂಡ್ ಇದೆ, ಕೊಡಲೇಬೇಕು. ಧನ್ಯವಾದ. ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೆ ಸರ್, ಪ್ರಗತಿ ಸರ್ಕಾರ ಇದ್ದಾಗ ಮನದಾಯಿ ಧೋರಣೆ ನಾವು ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅಲ್ಲಿ ಬಿ ಜೆ ಪಿಗೆ ತನಗೆ 100 ಕೋಟಿ ಕೊಟ್ಟು ಕಾಂಗ್ರೆಸ್ JDS ಎತ್ ಕಡೆ ನಾವು ಕಡಿಮೆ ಕೊಟ್ಟರೆ ಆ ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ BJP JDS ಅಂತ ನೋಡಬಾರ್ದು, ಅಭಿವೃದ್ಧಿ ವಿಚಾರದಲ್ಲಿ ಮನದಾಯಿ ಧೋರಣೆ ಮಾಡಬಾರ್ದು. ಈ ಸರ್ಕಾರ ಭಾಳ ಸೇರಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಸಂಘರ್ಷ ಆಗ್ತದೆ, ಸಾಮರಸ್ಯ ಅಂತ ಇಲ್ಲೇ ಇಲ್ಲ. ಹಾಗಾಗಿ ಎಷ್ಟು ದಿವಸ ಆಗ್ತೀರೋ ನಮ್ಮ ಕಡೆಯವರು ಚಲತೆ ಮೇಲ್ಕೊಂಡು ಹೋಗ್ಲಿ ತಿಂದು ಹೋಗ್ಲಿ ಅಂತ ಆ ರೀತಿ ಕೊಡ್ತಾರೆ. ಇದು ಮಾಡಬಾರ್ದು. ಇದು ಆ ಕ್ಷೇತ್ರ ಜನರಿಗೆ ಅಪಮಾನ ಮಾಡೈತಿ. ಹಾಗಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟಲ್ಲಿ ನಿಂತು ಓಡ್ ಮತ ಕೊಡ್ತಿರ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆ ರೀತಿ ಮತ ಧೋರಣೆ ಮಾಡಿಲ್ಲ. ನಾವು 224 ವಿಧಾನಸಭಾ ಕ್ಷೇತ್ರಗಳಿಗೆ ಸಮಾನವಾಗಿ ಹಣವನ್ನು ಹಂಚಿಕೆ ಮಾಡ್ತೇವೆ. ಧನ್ಯವಾದ.